ಲವ್ ಮಾಕ್ಟೇಲ್ 2 ಸಿನಿಮಾದ ಮೂಲಕ ಗಮನ ಸೆಳೆದಂಥ ನಟಿ ರೇಚಲ್ ಡೇವಿಡ್ ಅವರು ಇತ್ತೀಚೆಗೆ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಗಮನ ಸೆಳೀತಾ ಇದ್ದಾರೆ. ಸೊ ಈಗ ಅನ್ಲಾಕ್ ರಾಘವ ಅಂತ ಒಂದು ಒಳ್ಳೆ ಕಂಟೆಂಟ್ ಮೂಲಕ ತೆರೆ ಮೇಲೆ ಬರ್ತಿರುವಂಥದ್ದು. ಸೊ ಈ ಬಗ್ಗೆ ಮಾತಾಡ್ಸೋಣ. ನಮಸ್ತೆ ರೇಚಲ್, ಹೇಗಿದ್ದೀರಿ? ಎಸ್, ಲವ್ ಮಾಕ್ಟೇಲ್ ಸಿನಿಮಾದ ಮೂಲಕ ಅಂದರೆ ಸಿಹಿ ಪಾತ್ರ ಅಷ್ಟೇ ಸಿಹಿಯಾಗಿ ಜನ ಅಕ್ಸೆಪ್ಟ್ ಮಾಡಿದ್ರು ನಿಮ್ಮ ಪಾತ್ರವನ್ನು. ಸೊ ಈಗ ಕನ್ನಡಿಗರ ಮನೆ ಮಗಳೇ ಆಗಿದ್ದಾರೆ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ರಿ ಕನ್ನಡದಲ್ಲಿ. ಸೊ ಅಷ್ಟು ಖುಷಿ ಇದೆ ಅಂತ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇಷ್ಟೊಂದು ಗ್ಯಾಪ್ ಆದಮೇಲೆ ಎರಡು ಸಿನಿಮಾ ಒಟ್ಟಿಗೆ ಬರ್ತಾ ಇದೆ. ಸೊ ಅದೊಂದು ನನಗೆ ಐ ಥಿಂಕ್ ಇಟ್ ಇಸ್ ದ ಬ್ಲೆಸ್ಸಿಂಗ್. ಸೊ ನಮ್ಮದು ಭುವನಂ ಗಗನಂ 31 January ರಿಲೀಸ್ ಆಗ್ತಾ ಇದೆ, ಮತ್ತು ಅನ್ಲಾಕ್ ರಾಘವ Feb 7th ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ನಮ್ದು ನ್ಯೂ ಇಯರ್ ಒಂದು ಒಳ್ಳೆ ಸ್ಟಾರ್ಟ್ ಸಿಗ್ತಾ ಇದೆ. 2025 ವಿಲ್ ಬಿ ಅ ವೆರಿ ಬ್ಲೆಸ್ಡ್ ಇಯರ್. ಸೊ ನಮ್ದು ಪ್ರಮೋಷನ್ಸ್ ಇನ್ನು ನಡೀತಾ ಇದೆ, ಆ್ಯಂಡ್ ಆಫ್ಕೋರ್ಸ್ ಜನವರಿ ಇನ್ನೂ ಜಾಸ್ತಿ ಪ್ರಮೋಷನ್ಸ್ ಆಗುತ್ತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಈ ಸಿನಿಮಾದ ಕಂಟೆಂಟ್ ವಿಚಾರಕ್ಕೆ ಮಾತನಾಡೋದಾದ್ರೆ, ಅನ್ಲಾಕ್ ರಾಘವ ಟೈಟ್ಲೇ ಒಂದು ವಿಭಿನ್ನವಾಗಿ ಕಾಣಿಸ್ತಾ ಇದೆ, ಮತ್ತು ಕಂಟೆಂಟ್ ತುಂಬ ಫ್ರೆಶ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ಬಿಟ್ಟಿರುವಂಥ ಟೀಸರ್ಗಳಲ್ಲಿ ತುಂಬ ಗಮನ ಸೆಳೆದಿರೋದ್ರಿಂದ ಏನು ಕಂಟೆಂಟ್ ಮೇಲೆ ಹೋಗುತ್ತೆ ಸಿನಿಮಾ ಅಂತ. ಸೊ ಇದು ಒಂದು ಜಾನರ್ ಹೇಳಬೇಕಂದ್ರೆ ಇಟ್ ಇಸ್ ಅ ರಾಮ್ ಕಾಮ್, ಆ್ಯಂಡ್ ಇದೊಂದು ಒಂದು ಬೇರೆ ಸೆಟ್ಟಿಂಗಲ್ಲಿ ನಡೆಯುತ್ತೆ ಕತೆ. ಚಿತ್ರದುರ್ಗನಲ್ಲಿ ಒಂದು ಇಟ್ ಇಸ್ ಅನ್ ಆರ್ಕಿಯಾಲಜಿ ಬೇಸ್ಡ್ ಫಿಲ್ಮ್. ಒಂದು ಲೈಫಲ್ಲಿ ಒಂದು ಲಾಕ್ ಸಿಕ್ಕಾಕೊಡ್ತೀವಿ, ಆ್ಯಂಡ್ ನಾವು ಅದು ಹೆಂಗೆ ಅನ್ಲಾಕ್ ಮಾಡ್ತೀವಿ ಅಂತ ಇಡೀ ಕತೆ ಹೋಗುತ್ತೆ. ಆ್ಯಂಡ್ ನಮ್ಮ ಪಾತ್ರ ಹೆಸರು ಜಾನಕಿ ಅಂತ, ಆ್ಯಂಡ್ ಜಾನಕಿ ಒಂದು ಆರ್ಕಿಯಾಲಜಿಸ್ಟ್. ಸೊ ನನಗೆ ತುಂಬ ಇಷ್ಟ ಆಯಿತು ಪಾತ್ರ. ಆ್ಯಕ್ಚುಲಿ ನನ್ನ ನರೇಶನ್ ತಗೋವಾಗ ನನಗೆ ಒಂದು ಪಾಯಿಂಟಲ್ಲೂ ನನಗೆ ಲ್ಯಾಗ್ ಅನಿಸ್ಲಿಲ್ಲ. ಎಷ್ಟೊಂದು ಕಾಮಿಡಿ ಇತ್ತಂದರೆ ಐ ಥಿಂಕ್ ಸಾಧು ಕೋಕಿಲ ಸರ್ ತುಂಬ ಚೆನ್ನಾಗಿ ಕಾಮಿಡಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಸಿನಿಮಾ ಆ ಒಂದು ಪ್ಯಾಟರ್ನಲ್ಲಿ ನಡೆಯುತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಮಾರಲ್ ಇರುತ್ತೆ ಅಟ್ ದಿ ಎಂಡ್ ಆಫ್ ದ ಫಿಲ್ಮ್. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್. ಇಟ್ಸ್ ಅ ಬಿಗ್ ಕಾಸ್ಟ್ ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ, ತುಂಬ ಆ್ಯಕ್ಟರ್ಸ್ ಇದ್ದಾರೆ. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್. ಅಷ್ಟು ಪಾತ್ರಗಳು ನಿಮ್ಮನ್ನೇ ಹುಡುಕ್ ಬರ್ತಾರಂತ. ಆ ಪಾತ್ರಗಳೆಲ್ಲ ತುಂಬ ಟಿಪಿಕಲ್ ಆಗಿರುತ್ತೆ. ಸಿಹಿ ಪಾತ್ರ ಆಗಲಿ, ಹಿಂದೆ ಬಂದ ಶೆಫ್ ಚಿದಂಬರ ಆಗಲಿ, ಈಗ ಬರ್ತಿರೋಂಥ ಸಿನಿಮಾ ಆಗಲಿ, ನೆಕ್ಸ್ಟ್ ಬರ್ತಿರೋಂಥ ಭುವನಂ ಗಗನಂ ಆಗಲಿ, ಈ ಥರ ಪಾತ್ರಗಳೇ ನಿಮ್ಮನ್ನೇ ಹುಡುಕೋ ಬರ್ತಿರೋದು ಯಾಕೆ ಅಂತ. ಆ್ಯಕ್ಚುಲಿ ಅದು ಬ್ರೇಕ್ ಮಾಡೋಕ್ಕೇನೆ ನನ್ಗೆ ಆ್ಯಕ್ಚುಲಿ ಅನ್ಲಾಕ್ ರಾಘವ ನಾನು ಚೂಸ್ ಮಾಡಿದೆ. ಯಾಕಂದರೆ ಇಟ್ ಈಸ್ ಅಫ್ಕೋರ್ಸ್ ರೊಮ್ಯಾಂಟಿಕ್ ಸಬ್ಜೆಕ್ಟ್ ಆದ್ರೂ ಕೂಡ ಇಟ್ ಈಸ್ ನಮ್ಮದು ಸೆಟ್ಟಿಂಗ್ ಮತ್ತು ಕತೆ ಇದೊಂದು ಸ್ಟೀರಿಯೋಟಿಪಿಕಲ್ ಕತೆ ಅಲ್ಲ. ಇಟ್ ಇಸ್ ನಾಟ್ ಎ ಲವ್ ಸ್ಟೋರಿ, ನೋ ಕಾಲೇಜ್ ಆ ಥರ ಏನೂ ಇಲ್ಲ. ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ತುಂಬ ಟ್ರಾವೆಲ್ ಇದೆ ಈ ಸ್ಟೋರಿನಲ್ಲಿ, ಮತ್ತು ಜಾಸ್ತಿ ಕಾಂಬಿನೇಷನ್ ಸೀನ್ಸ್ ಇದೆ ವಿತ್ ಅದರ್ ಆ್ಯಕ್ಟರ್ಸ್. ಎಲ್ಲರೂ ಅನಿಸ್ತಾರೆ ಹೀರೋ ಹೀರೋಯಿನ್ ಜಾಸ್ತಿ ಕಾಂಬಿನೇಷನ್ಸ್, ಬಟ್ ಇದರಲ್ಲಿ ಅಷ್ಟೊಂದು ಕಾಂಬಿನೇಷನ್ಸ್ ಇರಲ್ಲ. ಸೊ ಇಟ್ ಈಸ್ ಅ ರಿಫ್ರೆಶಿಂಗ್ ಥಿಂಗ್. ಸೊ ಬಟ್ ನನಗೆ ಕತೆ ಇಷ್ಟ ಆಯಿತು, ಟೀಮ್ ಇಷ್ಟ ಆಯಿತು. ಅದೇ ಆ್ಯಕ್ಚುಲಿ ನನಗೆ ತುಂಬ ಮುಖ್ಯ. ಟೀಮ್ ಚೆನ್ನಾಗಿರಬೇಕು, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರಬೇಕು, ಮತ್ತು ಆಲ್ಸೋ ಕತೆ ಚೆನ್ನಾಗಿರಬೇಕು. ಆ್ಯಂಡ್ ಹಾಗಾಗಿ ಎಲ್ಲ ಸ್ಟೋರೀಸ್ ನಾನು ಒಪ್ಕೊಂಡಿದ್ದೀನಿ. ಕುತೂಹಲ ಇರೋದು ಲವ್ ಮಾಕ್ಟೇಲ್ 3 ಬರುತ್ತಾ ಅನ್ನೋದು. ಅದಕ್ಕೆ ಈಗಾಗಲೇ ಹಿಂಟ್ ಕೊಟ್ಟಿದ್ರೆ ಆ್ಯಕ್ಚುಲಿ ಬರುತ್ತೆ ಅಂತ ಅಂದ್ಬಿಟ್ಟು ಟೀಮ್ ಕಡೆಯಿಂದ, ಕೃಷ್ಣ ಆಗಲಿ ಮಿಲನ್ ಆಗಲಿ. ಸೊ ಯಾವಾಗ ಆಗ್ಬೋದು ಅದು? ಆ್ಯಕ್ಚುಲಿ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನನ್ಗನ್ಸುತ್ತೆ ಸರ್ ಇನ್ನೂ 2 ಪ್ರಾಜೆಕ್ಟ್ಸ್ ಕಮಿಟ್ಮೆಂಟ್ ಇದೆ. ಅದಾದಮೇಲೆ ನನಗನ್ಸುತ್ತೆ ನಾವು ಟೇಕ್ ಆಫ್ ಮಾಡ್ತೀವಿ ಅಂತ. ಹೋಪ್ಫುಲಿ 2025. ನನಗೆ ಗೊತ್ತಿಲ್ಲ, ನಾವು ಡಿಸ್ಕಸ್ ಮಾಡಿಲ್ಲ, ಬಟ್ ನಮ್ಗೆ ಗೊತ್ತು 3 ಇದೆ ಅಂತ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅದು ಹೇಳೋಕ್ಕಾಗಲ್ಲ. ಮತ್ತು ಆಲ್ಸೋ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕು, ಅದಾದಮೇಲೆ ನಾವು ಶೂಟ್ ಹೋಗೋಕ್ಕಾಗುತ್ತೆ. ಹೋಪ್ಫುಲಿ 2025, ಹೋಪ್ಫುಲಿ, ಗೊತ್ತಿಲ್ಲ. ಈಗ ಅನ್ಲಾಕ್ ರಾಘವ ಬರ್ತಾ ಇದೆ, ಬಟ್ ನಿಜ ಜೀವನದಲ್ಲಿ ನೀವು ಲಾಕ್ ಆಗಿದ್ದೀರಾ, ಅಂದರೆ ಬಂಧನಕ್ಕೆ ಒಳಗಾಗಿದ್ದೀರಾ. ಆ್ಯಕ್ಚುಲಿ ಒಳ್ಳೆ ಖುಷಿ ವಿಚಾರ. ಸಪ್ತಪದಿ ತುಳಿದಿದ್ದೀರಾ ಗೆಳೆಯನ ಜೊತೆಗೆ. ಸೊ ಈ ಲವ್ ಸ್ಟೋರಿ ಬಗ್ಗೆ ಹೇಳೋದಾದರೆ, ಸಿ ಲಾಕ್ ಆಗಂದರೆ ಲೈಕ್ ಇಟ್ ಈಸ್ ಅ ಗುಡ್ ಲಾಕ್. ನನಗೆ ಇಷ್ಟ ಈ ಒಂದು ಲಾಕ್ ನನಗೆ ಇಷ್ಟ. ಆ್ಯಂಡ್ ಇಟ್ ವಾಸ್ ಅ ವೆರಿ ಇಂಟಿಮೇಟ್ ವೆಡ್ಡಿಂಗ್. ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಇತ್ತು, ಬಟ್ ನಾವು ಅನೌನ್ಸ್ ಮಾಡಿಲ್ಲ. ಎಲ್ಲ ಆದಮೇಲೆ ನಾನು ಅನೌನ್ಸ್ ಮಾಡಿದೆ. ಆ್ಯಂಡ್ ಎಸ್, ಹಿ ಆಲ್ಸೋ ಹ್ಯಾಪನ್ಸ್ ಟು ಬಿ ಫ್ರಮ್ ದ ಫೀಲ್ಡ್. ಸೊ ಹಾಗಾಗಿ ನಮ್ಮದು ಇಂಟ್ರೆಸ್ಟ್ ಎಲ್ಲ ತುಂಬ ಸಿಮಿಲರ್ ಆಗಿದೆ, ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಇಟ್ ಇಸ್ ಓನ್ಲಿ ಒಂದು ತಿಂಗಳೇ ಮಾತ್ರ ಆಯಿತು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಹೊಸ ಜೀವನ, ಹೊಸ ಜರ್ನಿ. ಸೊ ಇಟ್ ಈಸ್ ವೆರಿ ಎಕ್ಸೈಟಿಂಗ್. ಎಷ್ಟು ವರ್ಷದ ಲವ್ ಸ್ಟೋರಿ ಇದು ನಿಮ್ಮದು ಅಂತ? ಇದೆ, ತುಂಬ ವರ್ಷದಿಂದ ಇದೆ. ಇದೆ. ನಂಬರ್ ಬೇಕಾ? ಯಾಕೆ ಏನು ಮಾಡ್ತೀರಾ ನಂಬರ್? ಬಟ್ we've known each other for a while now.
ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಿರೋದ್ರಿಂದ ಸಾಕಷ್ಟು ನಟಿಯರಿಗಿಂತ ಆಪ್ಷನ್ ಬಂದಾಗ ಮದುವೆ ಅಂತ ಬಂದಾಗ ಸ್ವಲ್ಪ ದೂರ ಆಗ್ತಾರೆ. ಈಗಷ್ಟೇ ಸಿನಿಮಾಗಳು ಮಾಡ್ತಾ ಇದ್ವಿ ಹಾಗೆ ಅಂತ. ಬಟ್ ನಿಮ್ಮ ವಿಚಾರದಲ್ಲೇ ತುಂಬ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಎರಡು ಮನೆಯನ್ನು ಒಪ್ಸಿ ಮದುವೆ ಆಗಿದೆಲ್ಲ ಭಾಳ ರೇರೆಸ್ಟ್ ಅದಲ್ಲ ಆ ಸಂದರ್ಭದಲ್ಲಿ. ಆಕ್ಚುಲಿ ಮದುವೆ ಆದ್ಮೇಲೆ ಎಲ್ಲರೂ ಫಸ್ಟ್ ಕ್ವೆಶ್ಚನ್ ಕೇಳ್ತಾರೆ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ. ಫಸ್ಟ್ ಸಿನಿಮಾ ಮಾಡ್ತೀರಾ, ಮದುವೆ ಆಯ್ತಲ್ಲ, ಸಿನಿಮಾ ರಂಗ ಬಿಟ್ಟಿದ್ದೀರಾ, ಲೈಕ್ ಇದೇ ಕ್ವೆಶ್ಚನ್. ಬಟ್ ನನ್ನ ಮನಸ್ಸಲ್ಲಿ ಆ ಥರ ಏನು ಡೌಟ್ ಇರಲಿಲ್ಲ, ಆ ಇನ್ಸೆಕ್ಯೂರಿಟಿ ಇರಲಿಲ್ಲ. ಒಳ್ಳೆ ಪ್ರಾಜೆಕ್ಟ್ ಬಂದರೆ ನಾನು ತಗೋತೀನಿ, ಬಂದಿಲ್ಲ ಅಂದರೆ ಮಾಡಲ್ಲ ಅಷ್ಟೇ. ಇಟ್ಸ್ ಆ್ಯಸ್ ಸಿಂಪಲ್ ಆಸ್. ಅಷ್ಟೊಂದು ಕಾಂಪ್ಲಿಕೇಟ್ ನಾನು ಮಾಡಲ್ಲ. ಆ್ಯಂಡ್ ಆಲ್ಸೋ ನನಗೆ ಇದು ಇಟ್ ವಾಸ್ ದ ರೈಟ್ ಟೈಮ್, ರೈಟ್ ಪರ್ಸನ್. ನನಗೆ ಯುನೋ ಕರಿಯರು, ದುಡ್ಡು, ಹೆಸರು ಮಾಡೋಕ್ಕೆ ಆ ಒಂದು ಫೇಸ್ ಎಲ್ಲ ಆಯಿತು. ಆ್ಯಕ್ಚುಲಿ ಸಿಕ್ಕಿದ್ರೆ ಬರುತ್ತೆ ನಮಗೆ, ಇಲ್ಲಾಂದರೆ ಪರವಾಗಿಲ್ಲ. ಇಟ್ ಈಸ್ ಅ ಫೇಸ್ ಆಫ್ ಲೈಫ್. ಆ್ಯಂಡ್ ನಾನು ರೆಡಿ ಇತ್ತು, ಅದು ತುಂಬ ಮುಖ್ಯ. ಆ್ಯಂಡ್ ನನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ ಥರ ನಾನು ಜಾಸ್ತಿ ಓವರ್ ಥಿಂಕ್ ಮಾಡಲ್ಲ, ಜಾಸ್ತಿ ಕಾಂಪ್ಲಿಕೇಟ್ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ? ಅವ್ರಿಗ of course he's a director, so he is very much in this field. So ಅದಕ್ಕೆ ನಾವು ತುಂಬ ದಿನ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅವ್ರು ತುಂಬ ಸಪೋರ್ಟಿವ್ ಇದ್ದಾರೆ. ಸೊ ಅವ್ರು ನನ್ನ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ ದ ನಿಯರ್ ಫ್ಯೂಚರ್ ಅವ್ರ ಸಿನಿಮಾ ಕೂಡ ಡೈರೆಕ್ಟ್ ಮಾಡ್ತಾರೆ ಮಲಯಾಳಂನಲ್ಲಿ. ಸೊ ಇದೆಲ್ಲ ಇದೆ ಇನ್ ದ ಪೈಪ್ಲೈನ್. ಸೊ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್. ಕನ್ನಡದಲ್ಲಿ ಬಂದಿರುವಂಥ ಹೊಸ ಪ್ರಾಜೆಕ್ಟ್ಗಳು, ಕಥೆಗಳೇನಾದರೂ ಕೇಳಿದ್ದೀರಾ? ಕೇಳಿದ್ದೀನಿ, ಬಟ್ ಯಾವುದು ನನಗೆ ಅಷ್ಟೊಂದು ಸ್ಟ್ರೈಕ್ ಆಗಿಲ್ಲ, ಇಷ್ಟ ಆಗಿಲ್ಲ. ಬಟ್ ಹೋಪ್ಫುಲಿ ಈ ಒಂದು ಎರಡು ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಒಳ್ಳೆ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ನಂಬಿಕೆ ಮೇಲೆ ಇದ್ದೀನಿ. ಸೊ ಹೋಪ್ಫುಲಿ 2 ಪ್ರಾಜೆಕ್ಟ್ಸ್ ಒಳ್ಳೇದು ಆಗುತ್ತೆ ಅಂತ ನಂಬಿಕೆ ಮೇಲೆ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರೇಚಲ್ ಡೇವಿಡ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು.